ಸ್ನೇಹಿತರೆ, ಈ ಚಿತ್ರದಲ್ಲಿ ಕಾಣುತ್ತಿರುವವನ ಮುಖ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಹೆಣ್ಣು ಮಕ್ಕಳ ಬಗ್ಗೆ ಹೊಲಸು ಮಾತನಾಡುವ ಈತನ ಬಾಯಿಯಲ್ಲ, ಇದು ಕೊಳಚೆ ಮೋರಿ. 2018ರಲ್ಲಿ ಕಾರು ಚಲಾಯಿಸಿಕೊಂಡು ಬರುತ್ತಿದ್ದ ಒಬ್ಬ ವ್ಯಕ್ತಿಯ ಗಮನವನ್ನು ಬೇರೆಡೆ ಸೆಳೆದು ಆತನ ಮೊಬೈಲನ್ನು ಕದ್ದು ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಧೋಕಾ ಮಾಡಲು ಮುಂದಾದ ಅವಿವೇಕಿ. ಕಳ್ಳತನ ಮಾಡಿದ್ದ ಮೊಬೈಲ್ಗಳಲ್ಲಿ ಇದ್ದ ಹೆಣ್ಣು ಮಕ್ಕಳ ಕೆಲವು ಖಾಸಗಿ ಫೋಟೋಗಳನ್ನು ಬಳಸಿಕೊಂಡು ಹಣಕ್ಕೆ ಬ್ಲಾಕ್ಮೇಲ್ ಮಾಡಿದ ಮಹಾಷಂಡ. ಈಗಲೂ ಹಾರ್ಟ್ ಹ್ಯಾಕರ್ ಲವ್ಲಿ 69 ಎಂಬ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯವಾಗಿ ಮಾತನಾಡುವ ಚುಚ್ಚ ಮನಸ್ಸಿನ ಕೀಳ ವ್ಯಕ್ತಿ. ಕರ್ನಾಟಕದಲ್ಲಿ ಸೇರಿಕೊಂಡಿರುವ ಕೆಲವು ವಿಷಬೀಜಗಳಲ್ಲಿ ಈತನದ್ದು ಬಹುಮುಖ್ಯ ಪಾತ್ರ. ನೋಡಲು ಥೇಟ್ ಜೋಕರ್ನಂತೆ ಕಾಣುವ ಈತನ ಮುಖವನ್ನು ನೆನಪಿಟ್ಟುಕೊಳ್ಳಿ. ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಇರುವ ಎಲ್ಲ ಮನೆಯವರು ತಂದೆ ತಾಯಿಯರು ನೋಡಲೇಬೇಕಾದ ವಿಕೃತ ಕಾಮಿಯ ಕರಾಳ ಮುಖವಿದು. ತನ್ನನ್ನು ತಾನು ಕಿಚ್ಚ ಸುದೀಪ್ ಅಭಿಮಾನಿ ಎಂದು ಹೇಳಿಕೊಳ್ಳುವ ಅಸಹ್ಯವಾದ ವಿಚಿತ್ರ ರೋಗಿ. ಗೆಳೆಯರೇ, 2018ರಲ್ಲಿ ಅಮಾಯಕ ಕಾರು ಚಾಲಕನ ಗಮನವನ್ನು ಬೇರೆಡೆಗೆ ಸೆಳೆದು ಚಾಲಕನ ಮೊಬೈಲ್ ಫೋನನ್ನು ಕಳ್ಳತನ ಮಾಡಿರುತ್ತಾನೆ. ನಂತರ ಮೊಬೈಲ್ನಲ್ಲಿ ಇದ್ದ ಹೆಣ್ಣು ಮಕ್ಕಳ ಖಾಸಗಿ ಚಿತ್ರಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಹಣಕ್ಕೆ ಬೇಡಿಕೆಯನ್ನಿಟ್ಟು ಬ್ಲಾಕ್ಮೇಲ್ ಮಾಡುತ್ತಾನೆ. ಅಷ್ಟೇ ಅಲ್ಲದೆ 1 ಲಕ್ಷದಿಂದ 21 ಲಕ್ಷದವರೆಗೆ ಹಣಕ್ಕೆ ಬೇಡಿಕೆಯನ್ನಿಡುತ್ತಾನೆ. ಇಲ್ಲವಾದರೆ ನಾನು ಕರೆದಾಗ ಬಂದು ಮಲಗಿಕೊಳ್ಳಬೇಕು ಎಂದು ವಿಕೃತ ಮೆರೆಯುತ್ತಾನೆ. ಕಳ್ಳತನ ಮಾಡಿದ ಮೊಬೈಲ್ನಲ್ಲಿ ನಕಲಿ ಫೇಸ್ಬುಕ್ ಅಕೌಂಟನ್ನು ಓಪನ್ ಮಾಡಿ ಇಂಥ ಹೀನ ಕೆಲಸಕ್ಕೆ ಕೈ ಹಾಕುತ್ತಾನೆ. ಇದನ್ನೆಲ್ಲ ಗಮನಿಸಿದ ಯುವತಿ ಮತ್ತು ಕಾರು ಚಾಲಕರು ಆರಕ್ಷಕರ ಠಾಣೆಗೆ ಭೇಟಿ ನೀಡಿ ರಾಘವೇಂದ್ರ ಸಿಂಗ್ ರಾಥೋಡ್ ಎಂಬ ವ್ಯಕ್ತಿಯ ಮೇಲೆ ದೂರು ದಾಖಲಿಸುತ್ತಾರೆ. ಗೆಳೆಯರೇ, ಅಷ್ಟೇ ಅಲ್ಲದೆ ಈಗ ಹಾರ್ಟ್ ಹ್ಯಾಕರ್ ಲವ್ಲಿ ಎಂಬ ಫೇಸ್ಬುಕ್ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಮಾತುಗಳನ್ನಾಡುತ್ತಾ ಹೊಗಳೇ ಬಿಡುವ ಅಸಹ್ಯದ ನಾಯಿ ಇದು. ಗೆಳೆಯರೇ, ಅಷ್ಟೇ ಅಲ್ಲದೆ ನಾನು ಷಂಡ ಸುದೀಪನ ಅಭಿಮಾನಿ ಎಂದು ತನ್ನನ್ನು ತಾನು ಎಲ್ಲ ಕಡೆಯಲ್ಲೂ ಬಿಂಬಿಸಿಕೊಳ್ಳುತ್ತಿದ್ದಾನೆ. ಇಂಥ ವಿಕೃತ ಕಾಮಿ ಮತ್ತು ಷಂಡರನ್ನು ಹೊಂದಿರುವ ಆ ಕಿಚ್ಚ ಸುದೀಪನು ಎಲ್ಲವನ್ನೂ ಗಮನಿಸಿ ನನಗೆ ಏನೂ ತಿಳಿದಿಲ್ಲ ಎನ್ನುವ ರೀತಿ ನಾಟಕವಾಡುತ್ತಿದ್ದಾನೆ. ಇಂಥ ಕಾರಣಕ್ಕಾಗಿಯೇ ಕಿಚ್ಚ ಸುದೀಪನನ್ನು ಷಂಡ ಸುದೀಪ ಎಂದು ಕರೆದದ್ದು. ಇಂಥ ಷಂಡರ ಸಂಖ್ಯೆ ಹೆಚ್ಚಾದಷ್ಟು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಆಗುವುದಿಲ್ಲ. ಇಂಥವನ ಜನ್ಮಕ್ಕೆ ನಾಚಿಕೆಯಾಗಬೇಕು. ತಾನು ಹುಟ್ಟಿರುವುದು ಒಂದು ಹೆಣ್ಣಿಂದ ಎಂಬುದನ್ನು ಮರೆತು ಅಸಹ್ಯವಾದ ಭಾಷೆ ಬಳಸುವ ಇವನು ಕಲ್ಮಶವಿಲ್ಲದ ಕರ್ನಾಟಕಕ್ಕೆ ಅತಿ ಕೆಟ್ಟ ಅತಿ ವಿಕೃತ ಅನಾಗರಿಕನಾಗುವ ಎಲ್ಲ ಲಕ್ಷಣಗಳು ಇವನಲ್ಲಿವೆ. ಕರ್ನಾಟಕದ ಪ್ರಜೆಗಳೇ ಇಂಥ ವಿಕೃತ ಕಾಮಿಯ ಬಗ್ಗೆ ಎಚ್ಚರವಿರಲಿ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥವರನ್ನು ಬೆಂಬಲಿಸುವವರು ಒಂದು ಕ್ಷಣ ಯೋಚಿಸಿ ಇವನೆಂಥ ಅಸಹ್ಯದವನೆಂದು. ಧನ್ಯವಾದ ಸ್ನೇಹಿತರೆ.